ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೆಟ್ ವಿದ್ಯಾರ್ಥಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ವೆಟರ್ನರಿ ಕೋರ್ಸ್ಗೆ ಅಪ್ಲಿಕೇಶನ್ ಯಾರು ಹಾಕಿದಿರಲ್ಲ ಅವರಿಗೆ ಜಸ್ಟ್ ಒಂದು ರಿಮೈಂಡರ್ ವಿಡಿಯೋ. ನಿಮ್ಮ ಮೂಲ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 13 ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. 13 ಜುಲೈಯಿಂದ ಸ್ಟಾರ್ಟ್ ಆಗಿ 15 ಜುಲೈವರೆಗೆ ಇರುತ್ತೆ. ಅಂದರೆ 2 ಡೇಸ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನಾನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ಮಾಡಬೇಕು ಏನನ್ನಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನೀವು ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗ್ಬೇಕು ಅನ್ನೋದನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡ್ಬೋದು ಹೋಗಿ. ಓಕೆ, 13 ಜುಲೈಗೆ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಪ್ಪ ಅಂತಂದರೆ SSLCಯಲ್ಲಿ ಮೋರ್ ದೆನ್ 75% ಅಂದರೆ ಯಾರು ಮೋರ್ ದೆನ್ 75% ಅಂದರೆ 76ಇಂದ 100%ವರೆಗೂ 10th ಯಾರು ಪರ್ಸೆಂಟೇಜ್ ಇರುತ್ತೋ ಅವರು ಈ ಒಂದು 13 ಜುಲೈಗೆ ನಿಮ್ಮ ಸಮೀಪ ಅಂದರೆ ಯಾವ್ದ್ಯಾವ್ದು ಭಾಳಷ್ಟು ನಿಯರೆಸ್ಟ್ ಕಾಲೇಜಸ್ ಇರ್ತಾವೆ, ಯೂನಿವರ್ಸಿಟಿ ಇರ್ತವೆ, ಆ ಒಂದು ಕಾಲೇಜ್ಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡ್ಕೋಬೋದು. ಟೋಟಲ್ ನಿಮಗೆ 5 ಕಾಲೇಜ್ಗಳಿವೆ. ಒಂದು ಬೀದರ್, ಬೆಂಗಳೂರು, ಗದಗ್, ಶಿವಮೊಗ್ಗ ಮತ್ತು ಹಾಸನ. ಟೋಟಲ್ 5 ವೆಟರ್ನರಿ ಕಾಲೇಜ್ಗಳಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸ್ಕೋಬೋದು. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಹಾಗೂ ನಮ್ಮ ವೆಟ್ ವಿದ್ಯಾರ್ಥಿ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಹಾಗೂ 14 ಜುಲೈಗೆ ಯಾರು ಹೋಗ್ಬೇಕಪ್ಪ ಅಂತಂದರೆ 60 to 75% ಅಂದರೆ 60ಇಂದ ಹಿಡಿದು 75%ವರೆಗೂ ನೀವು 14/7/2026 ಅಂದರೆ 14 ಜುಲೈಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸ್ಕೋಬೇಕು. ಹಾಗೆ ಈಗ 60ಕ್ಕಿಂತ ಕೆಳಗೆ ಅಂದರೆ 45%ಇಂದ 60%ವರೆಗೂ ಯಾರ್ಯಾರು ಪರ್ಸೆಂಟೇಜ್ ಇದೆಯಲ್ಲ ಅವ್ರು ಹೋಗಿ 15 ಜುಲೈಗೆ ಈ ಒಂದು 5 ಕೇಂದ್ರಗಳಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸ್ಕೋಬೋದಾಗಿರುತ್ತೆ. ಇದೊಂದು ಜಸ್ಟ್ ರಿಮೈಂಡರ್ ವಿಡಿಯೋ. ನಿಮಗೆ ಈ ಒಂದು ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತಪ್ಪ ಅಂದರೆ ಕಂಪ್ಲೀಟಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಾದರೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಪ್ಪ ಅಂದರೆ ಕಮೆಂಟಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಅಂತ ಹಾಕಿ ನಿಮಗೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಇನ್ನೂವರೆಗೆ ಯಾರು ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು.